ನೋಡಿ ಇಲ್ಲಿ ಯಾರೋ ಏನು ರವೆ ಉಂಡೆ ತಿಂದವ್ರೆ ಹಂಗೆ ಐತೆ ಬಾಯಲ್ಲಿ. ಎರಡು ತಿಂದವನೆ, ಒಂದು ನಾನು ತಿಂದೆ, 3 ಇದ್ದಿದ್ದು ಖಾಲಿನೇ ಮಾಡೋನೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ನಾನಿವತ್ತು ನನ್ನ ಗೌರಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಚಿತ್ರಾನ್ನ ಮಾಡ್ಕೊಂಡು ತಿಂದು ಆಮೇಲೆ ಸ್ನಾನ ಮಾಡಿ ನಾವು ಹಬ್ಬದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ನನ್ನ ಸಿಸ್ಟರು ಒಬ್ಬಟ್ಟಿಗೆ ಬೇಳೆ ಹಾಕಿ ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡಿ ರೆಡಿ ಇದ್ದರು. ನಾನು ಈಗ ಕನಕ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ಲು. ಚಿಟಿಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಹದದಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಅದ್ರ ಮೇಲೆ ಎಣ್ಣೆ ಹಾಕಿ ನೆನೆ ಹಾಕಿದ್ರೆ ಕನಕ ರೆಡಿಯಾಗಿ ಹೋಗುತ್ತೆ. ಇಲ್ಲಿ ಒಂದು ಟಿಪ್ ಏನು ಕೊಡ್ತೀನಿ ಅಂದರೆ, ನೀವು ಈರುಳ್ಳಿ ಹೆಚ್ಚಿರೋ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕನಕ ಕಲಿಸ್ಬೇಡಿ. ಕನಕ ಚೆನ್ನಾಗಿ ಬರಲ್ಲ, ಡಿವೈಡ್ ಆಗೋಗುತ್ತೆ ಮೈದಾ ಹಿಟ್ಟು. ಚೆನ್ನಾಗಿ ಬರಲಿಲ್ಲ ಅಂದರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರಲ್ಲ. ಅದಕ್ಕೇ ಮೊದಲು ಕನಕ ಕಲಿಸ್ಕೊಳ್ಳಿ, ಆಮೇಲೆ ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಳ್ಳಿ ನೀವು. ಇಲ್ಲಿ ನನ್ನ ಸಿಸ್ಟರ್ ಎಲ್ಲ ಈರುಳ್ಳಿ ಹೆಚ್ಚಿದ್ರು, ಹಾಗಾಗಿ ನಾನು ಕನಕ ಕಲಿಸ್ತಾ ಇದ್ದೀನಿ. ಕನಕ ಮಾಡಿದ್ದಾದಮೇಲೆ ನಾನು ಚಿಗಣಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮೊದಲು ಎಳ್ಳನ್ನ ಹುರ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಬೆಲ್ಲ ಮತ್ತು ಕಾಯಿ ಸೇರಿಸಿ ಕಾಯಿ ರಸ ಬಿಡೋವರೆಗೂ ಚೆನ್ನಾಗಿ ಮಿದ್ದು ಕಟ್ಟಿದ್ರೆ ಚಿಗಣಿ ಉಂಡೆ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಬಾರ್ದು, ಕಾಯಲ್ಲಿರೋ ನೀರೇ ಸಾಕಾಗುತ್ತೆ. ನೀರು ಸೇರಿಸಿದ್ರೆ ತಮಟ ಮುದ್ದೆ ಥರ ಆಗಿಬಿಡುತ್ತೆ. ಈಗ ನಾನು ಒಬ್ಬಟ್ಟಿನ ಬೇಳೆನ ರುಬ್ಕೊತಾ ಇದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಅಂತ. ನಾನು ಗ್ರೈಂಡರ್ಗೇನು ಹಾಕಲ್ಲ, ಮಿಕ್ಸಿನಲ್ಲೇ ರುಬ್ಕೊತೀನಿ. ಬೇಳೆ ಚೆನ್ನಾಗಿ ಬೆಂದಿದ್ರೆ ಮತ್ತು ಬೇಳೆ ಕುದಿಸ್ಬೇಕಾದ್ರೆ ಕಾಯಿ ಹಾಕಬೇಕಾದ್ರೆ ಕಾಯಿನ ಒಂದೇ ಒಂದು ಸಲ ರುಬ್ಕೊಂಡು ಬೇಳೆಗೆ ಹಾಕಿದ್ರೆ ಆಮೇಲೆ ಈ ಥರ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಗ್ರೈಂಡರ್ ಅವಶ್ಯಕತೆ ಇರಲ್ಲ. ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ನನ್ನ ಅಪ್ಪಾಜಿ ಬಂದು ನನಗೆ ಬಾಗಿನ ಕೊಟ್ಟೋದ್ರು. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಹಬ್ಬದ ಬೆಳಿಗ್ಗೆ ಬಂದು ನನಗೆ ಬಾಗಿನ ಕೊಟ್ಟೋಗ್ತಾರೆ ಅಪ್ಪಾಜಿ. ನನ್ನ ಅಮ್ಮ ಇಷ್ಟರೊಳಗಡೆ ಆಲ್ರೆಡಿ ಪೂಜೆ ಮಾಡಿ ಒಬ್ಬಟ್ಟು ಕೂಡ ಮಾಡಿ ನನಗೆ ಒಬ್ಬಟ್ಟು ಕೂಡ ಕೊಟ್ಟು ಕಳಿಸಿದ್ರು. ನೋಡಿ, ಈ ಥರ ಎಲ್ಲ ನಾನು ಹೊರಡ್ಕೊಂಡು ಈಗ ದೇವ್ರು ರೆಡಿ ಮಾಡೋಣ ಅಂತ ಬಂದೆ. ನಾನು ಪ್ರತಿ ವರ್ಷವೂ ಗೌರಿ ಹಬ್ಬನ ನನ್ನ ಹಸ್ಬೆಂಡ್ ನೇಟಿವಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಇಲ್ಲಿ ಗೌರಿನ ರೆಡಿ ಮಾಡೋದ್ರೊಳಗಡೆ ನನ್ನ ಸಿಸ್ಟರು ಎಲ್ಲ ಅಡುಗೆನೂ ಮುಗಿಸಿದ್ರು. ನಾನು ಹೋಗಿ ಜಸ್ಟ್ ಒಬ್ಬಟ್ಟನ್ನ ತಟ್ಟಿದ್ದು ಅಷ್ಟೇ. ನನಗೆ ದೇವರಿಗೆ ಸೀರೆ ಉಡ್ಸೋದಕ್ಕೆ ಪರ್ಫೆಕ್ಟಾಗಿ ಏನು ಬರಲ್ಲ, ಸೊ ಪ್ಲೀಸ್ ಜಡ್ಜ್ ಮಾಡಬೇಡಿ. ನೆಕ್ಸ್ಟ್ ಇಯರ್ ಒಳಗಡೆ ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸೀರೆ ಎಲ್ಲ ಉಡಿಸಿ ಬಳೆ ಎಲ್ಲ ಹಾಕಿದ್ಮೇಲೆ ಗೌರಿ ಈ ಥರ ಕಾಣಿಸ್ತಾ ಇದೆ. ಈಗ ಫೈನಲಿ ಬಾಳೆಕಂದು, ಒಡವೆ, ಹೂವು ಎಲ್ಲದನ್ನು ಹಾಕಿದ್ಮೇಲೆ ನಮ್ಮನೆ ಗೌರಿ ಈ ಥರ ಕಾಣಿಸ್ತಾ ಇದ್ದಾಳೆ. ಈಗ ನಾನು ಒಬ್ಬಟ್ಟು ಮಾಡೋಣ ಅಂತ ಬಂದಿದ್ದೀನಿ. ನೀವು ಹಬ್ಬಕ್ಕೆ ಯಾರ್ಯಾರು ಏನೇನು ಸ್ವೀಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮನೆಯಲ್ಲಿ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟೆ ಮಾಡೋದು. ನನಗೆ ಗೊತ್ತು, ನಾನು ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ನನಗೆ ನೇಟಿವ್ಗೆ ಹೋದರೆ ನೆಟ್ವರ್ಕ್ ಸಿಗೋದೇ ಇಲ್ಲ, ನನ್ನ ಫೋನ್ ಕೂಡ ರಿಂಗ್ ಆಗೋಲ್ಲ, ಅಷ್ಟು ನೆಟ್ವರ್ಕ್ ಡೌನ್ ಇರುತ್ತೆ ಇಲ್ಲಿ. ಹಾಗಾಗಿ ನಾನು ವೀಡಿಯೋ ಅಷ್ಟೇ ಮಾಡ್ಕೊಂಡು ಬರೋಕ್ಕಾಗತ್ತೆ. ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡೋಂಗಿದ್ರು ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸಾರಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊತೀನಿ. ಅಲ್ಲಿಗೆ ಹೋಗ್ಬೇಕು ನಿಮ್ಮ ಫೋಕಸ್ ಹಂಗೆ.
ಒಬ್ಬಟ್ಟೆಲ್ಲ ರೆಡಿ ಆದಮೇಲೆ ನಾನು ರೆಡಿಯಾಗಿ ಬಂದು ಈಗ ತಾಂಬೂಲ ರೆಡಿ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ನಾನು ಹಬ್ಬಕ್ಕೆ ಸ್ಯಾರಿ ಉಟ್ಕೊಂಡಿದ್ದೆ, ಬಟ್ ನನ್ನ ಔಟ್ಫಿಟ್ ತೋರಿಸೋಷ್ಟು ನನಗೆ ಟೈಮ್ ಆಗಲೇ ಇಲ್ಲ. ನೋಡಿ ಈಗ ಗೌರಿ ಕಂಪ್ಲೀಟಾಗಿ ರೆಡಿಯಾಗಿದ್ದಾಳೆ. ಫುಲ್ ಎಲ್ಲ ಅಲಂಕಾರನೂ ಆಗಿದೆ, ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲದೂ ರೆಡಿಯಾಗಿದೆ. ನಮ್ಮ ಮನೆ ಗೌರಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ನ ನಾನು ಅಲ್ಲಿ ಕೊಡ್ತಾನೆ ಇರ್ತೀನಿ. ಈಗ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾನು ನನ್ನ ಸಿಸ್ಟರು ದೀಪ ಹಚ್ಚಿಸಿ ಕುಂಕುಮ ಅರಿಶಿನ ಹೂವು ಎಲ್ಲದೂ ಇಟ್ಟು ಆರತಿ ಮಾಡಿ ನೈವೇದ್ಯನೂ ಮಾಡಿದ್ವಿ. ನಾವು ಪೂಜೆ ಮುಗಿಸಿದ ಮೇಲೆ ಮನೇಲಿರೋರು ಎಲ್ಲರೂ ಬಂದು ಒಂದೊಂದು ಉದಿನ ಕಡ್ಡಿ ಹಚ್ಚಿ ಬೆಳಗಿದ್ರು. ಈ ಸಲ ಹಬ್ಬ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಗೌರಿ ಹಬ್ಬ ಅಂದಮೇಲೆ ಎಲ್ಲರ ಮನೆಗೂ ಹೋಗಿ ಕುಂಕುಮ ತಗೊಂಡು ಬಾಗಿನ ತಗೊಂಡು ಬರೋದು ಸಂಪ್ರದಾಯ ಅಲ್ವಾ. ನಾನು ಕೂಡ ನಮ್ಮೂರಲ್ಲಿ ತುಂಬ ಜನದ ಮನೆಗೆ ಹೋಗಿ ಕುಂಕುಮ ತಗೊಂಡು ಬಂದೆ. ಅವರು ಕೂಡ ನಮ್ಮ ಮನೆಗೆ ಬಂದು ಕುಂಕುಮ ತಗೊಂಡು ಬಾಗಿನ ತಗೊಂಡು ಹೋದರು. ಅದೆಲ್ಲದು ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ, ಬಟ್ ತುಂಬಾ ಚೆನ್ನಾಗಿ ಆಯಿತು ಹಬ್ಬ. ನೀವೆಲ್ಲ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.